ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಪೂಜಾ ದೇವರ ಅಲಂಕಾರ ಈ ರೀತಿಯಾಗಿತ್ತು. ಇವತ್ತು ಬೇಗನೆ ಎದ್ದು ನಾನು ಪೂಜಾ ದೇವ್ರದ್ದೆಲ್ಲ ಅಲಂಕಾರ ಈ ರೀತಿಯಾಗಿ ಮಾಡಿದ್ನಿ. ಇವತ್ತಿಂದ ರೆಸಿಪಿ ಏನಂದ್ರೆ ಶೇಂಗಾಕಾಳು ಉಂಡೆ ಅಂದ್ರೆ ಪಂಚಮಿ ಸ್ಪೆಷಲ್ ಉಂಡೆ ರೆಸಿಪಿಗಳು ನಾನು ತೋರ್ಸಾತನು. ಅದಕ್ಕೋಸ್ಕರ ನಿನ್ನೆ ದಿನ ನಾನು ಹೆಸರಿಟ್ಟಿನ ಉಂಡೆ ಹಾಕಿ ವಿಡಿಯೋ ಮಾಡಿ ಹಾಕಿದ್ನಿ. ಉಂಡೆ ಕಟ್ಕಾಸ ನಿನ್ನೆ ದಿವಸನ ನಾನು ಶೇಂಗಾಕಾಳಿನ ಉಂಡೆ ಕಟ್ಟಿದ್ನಿ. ಅದಕ್ಕೋಸ್ಕರ ಇವತ್ತು ದೇವರಿಗೆ ನೈವೇದ್ಯನ ಅದನ್ನ ಒಂದು ಸ್ವಲ್ಪ ಹಿಡಿದ ಕಾಸ ಈ ಥರದ ಉಂಡೆ ಡಿಟೇಲ್ ವಿಡಿಯೋ ನಿಮ್ಮ ಮುಂದೆ ತೋರ್ಸಾತನು. ಶೇಂಗಾಕಾಳು ಉಂಡಿಗೆ ನಾವು ಮೊದಲೇನೆ ಶೇಂಗಾಕಾಳು ಚಂದಗ ಹುರಿದ ಇಟ್ಕೋಬೇಕು. ನಾವು ಎಷ್ಟು ಸಣ್ಣ ಉರಿಯೊಳಗೆ ಚಂದಗ ಶೇಂಗಾಕಾಳು ಹುರಿತವಲ್ಲ ಅಷ್ಟು ಸಪ್ಪಿನೂ ಲಘು ಬಿಸ್ತಾವು ಮತ್ತು ಕಾಳು ಕುರು ಆಗಿರ್ತಾವೆ. ಇವನ್ನ ಸಪ್ಪಿ ಬಿಚ್ಚಾಕ ಒಂದು ಬೋಲ್ ಸಹಾಯದಿಂದ ಹಿಂಗೂ ಬಿಚ್ಬೋದು. ಅಂದ್ರೆ ಒಂದು ಸ್ವಲ್ಪ ತಿಕ್ಕಿದ್ರೆ ಹಿಂಗೆ ಸಪ್ಪಿ ಬಿಸ್ತಾವು. ಇಲ್ಲಪ್ಪ ನಾವು ಕೈ ಸಹಾಯದಿಂದ ತಿಕ್ತೇವೆ ಅಂದ್ರೆ ನಿಮ್ಗೆ ಹೆಂಗೆ ಆಗ್ತೈತಲ್ಲ ಹಂಗೆ ಕಾಳ ಸಪ್ಪಿ ಎಲ್ಲ ಬೇರೆ ಬೇರೆ ಮಾಡಿಟ್ಕೋಬೇಕು. ಶೇಂಗಾಕಾಳು ಉಂಡೆ ಆಗಲಿ, ಖಾರದಾನೆ ಉಂಡೆ ಆಗಲಿ ಮತ್ತು ಬುಂದೆಕಾಳಿನ ಉಂಡೆ ಆಗಲಿ ಯಾವುದೋ ಉಂಡೆ ಮಾಡಾಕತ್ರ ಅಂಟು ಬೆಲ್ಲ ಬೇಕು. ನಾವು ಮೋದಿಗೆ ಬೆಲ್ಲ ಅಂತ ತರಿಸಿರ್ತವು. ಇಲ್ಲಿ ಉತ್ತರ ಕರ್ನಾಟಕ ಕಡೆ ಬೆಳಗಾವಿ ಸೈಡ ಮೋದಿಗೆ ಅಂತೈತಿ. ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಹೇಳಾಕತ್ತನು. ಮೋದಿಗೆ ಬೆಲ್ಲ ಅಂದ್ರೆ ಅದು ಒಂದು ಸ್ವಲ್ಪ ಅಂಟು ಬೆಲ್ಲನೂ ಇರ್ತೈತಿ, ಎಲ್ಲದಕ್ಕೂ ಬರ್ತೈತೆ ಅದು. ಅದಕ್ಕೋಸ್ಕರ ಆ ಬೆಲ್ಲ ತರಿಸಿರ್ತೇವೆ ನಾವು. ಈ ಉಂಡೆ ಮಾಡ್ಕೊಳಕ್ಕೆ ಬ್ಯಾಳಿ ಮಾಡಿದ್ದು ಶೇಂಗಾಕಾಳು, ಬೆಲ್ಲ, ತುಪ್ಪ, ಏಲಕ್ಕಿ, ಲವಂಗ ಪುಡಿ ಮತ್ತು ಕಸಕಸಿ ಜಾಜಿಕಾಯಿ ಪುಡಿ ಇವಿಷ್ಟಿದ್ರೆ ಅಂತೂ ನಮ್ಗೆ ಉಂಡೆ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಮತ್ತು ಒಂದು ಸ್ವಲ್ಪ ಇದನ್ನೆಲ್ಲ ಮೊದಲ ತಯಾರಿ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಚಲೋ ಆಗ್ತೈತಿ. ಈ ಬೆಲ್ಲ ಒಂದು ಸ್ವಲ್ಪ ಸಣ್ಣಗೆ ಜಜ್ಜೆ ಒಡೆದ ಇಟ್ಕೋಬೇಕು. ಇದಕ್ಕೆ ನಾನು ನೀರದು ಒಟ್ಟು ಹಾಕಾತಿಲ್ಲ, ಬರೀ ತುಪ್ಪದಲ್ಲೇ ಆನ್ ಮಾಡ್ತಾನು. ಅಂದರೆ ನಾವು ನೀರು ಹಾಕಿ ಆನ್ ಮಾಡಿರೂ ಬರ್ತೈತಿ. ಅವನ್ನ ನಾವು ಕಾಳಿನ ಉಂಡೆ ಮತ್ತು ಬುಂದೆಕಾಳಿನ ಉಂಡೆ ಮತ್ತು ಖಾರದಾನಿ ಉಂಡಿಗೆ ಆ ಥರ ನೀರು ಹಾಕಿ ಆನ್ ಮಾಡಿ ಕಟ್ತಾನು. ಈ ಶೇಂಗಾಕಾಳು ಉಂಡಿಗೆ ನಾನು ಇದೇ ರೀತಿ ಬೆಲ್ಲ ಸಣ್ಣಗೆ ಜಜ್ಜಿ ಕಾಸ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಕಟ್ಟಿರ್ತಾನು. ಅಂದ್ರೆ ಒಂದು ಸ್ವಲ್ಪ ಅಂಟಂಟು ಆಗಂಗಿಲ್ಲ ಮತ್ತು ತಿನ್ನಾಕು ಚಲೋ ಆಗ್ತೈತಿ. ಅದಕ್ಕೋಸ್ಕರ ಒಂದು 2 ಚಮಚದಷ್ಟು ತುಪ್ಪ ಹಾಕಿ ನೋಡ್ರಿಲ್ಲ ಸಣ್ಣಗೆ ಅದನ್ನು ಚಮಚಲ್ಲೇ ಒತ್ತಿ ಬೆಲ್ಲ ಕರಗಿಸಿನಿ. ಮೇಲ್ಗಡೆ ಏನು ನಮಗೆ ಬುರುಗ್ ಬರ್ತೈತಿಲ್ಲ ಅವಾಗ ಆನ್ ಬಂದಂಗೆ ಅನ್ನೋದು. ಒಂದೇಳೆ ಪಾಕ ಅದು ಏನು ಇದನ್ನು ನೋಡುವಂಗಿಲ್ಲ. ಹಿಂಗೆ ಸಿಂಪಲ್ಲಾಗಿ ಒಂದು ಕೊಬ್ಬರಿ ಉಂಡಿಗೆ ಹೆಂಗೆ ಮಾಡ್ತಾವಲ್ಲ ಹಂಗೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಕುದಿಸ್ಬಿಡ್ಬೇಕು. ಆ ಕೊಬ್ಬರಿ ಉಂಡಿಗೆ ಒಂದೊಂದು ಗುಳ್ಳಿ ಬರ್ಗೊಡ್ಕ ಇಳಿಸ್ತೀವಿ. ಇದಕ್ಕೊಂದು ಸ್ವಲ್ಪ ಒಂದು ಕುದಿ ಬರಬೇಕು. ಆಮೇಲೆ ಇಳಿಸಿ ಕಾಸ ಅದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಶೇಂಗಾಕಾಳು ಹಾಕಿ ಕಾಸ ಬೆಲ್ಲ ಶೇಂಗಾಕಾಳು ಎಲ್ಲ ಕೂಡುವಂಗೆ ಈ ರೀತಿ ಕಲಿಸ್ಬೇಕು ಅದನ್ನು ಚಮಚೆ ಸಹಾಯದಿಂದ. ನೀವು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾನಂದ್ರೂ ನಡಿತೈತಿ ಇವಾಗ. ಮತ್ತು ಒಂದು ಅರ್ಧ ಚಮಚೆ ಏಲಕ್ಕಿ ಪುಡಿ, ಕಸಗಸಿ ಪುಡಿ ಎರಡೂ ಹಾಕಿ ಮತ್ತೊಮ್ಮೆ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಈ ಉಂಡೆ ಕಟ್ಟಾಕ ಒಂದು ಸ್ವಲ್ಪ ನಾವು ಕೈಗೆ ಕಡ್ಲಿ ಹಿಟ್ಟು ಹಚ್ಕೊಂಡು ಕಟ್ತಾವು. ಈ ಕಡ್ಲೆ ಹಿಟ್ಟ ಮನೆಯಲ್ಲಿ ಬಿಸಿರ್ತಾವೆ, ಹುರಿದ ಕಾಸೆ ಬಿಸಿರ್ತಾವೆ. ಈ ರೀತಿ ಒಂದು ಸ್ವಲ್ಪ ಕೈಗೆ ಎರಡು ಕೈಗೆ ಒಂದು ಸ್ವಲ್ಪ ಹಚ್ಕೊಂಡು ಕಾಸು ಕಟ್ಟಿದ್ರೆ ನಿಮಗೆ ಕೈಗೆ ಹತ್ತಂಗಿಲ್ಲ. ಇಲ್ಲಿ ನೋಡ್ರಿ ನಾನು ತೋರಿಸಿಲ್ಲ. ಈ ರೀತಿಯಾಗಿ ಒಂದು ಸ್ವಲ್ಪ ನಿಮಗೆ ಕಡ್ಲಿ ಹಿಟ್ಟು ಹುರಿದದ್ದು ಬಿಸಿದಿರಲಿಲ್ಲ ಅಂದ್ರೆ ಮನೆಯಲ್ಲೇನೋ ಸ್ವಲ್ಪ ಬೆಚ್ಚಗ ಮಾಡ್ಕೊಂಡು ಮಿಕ್ಸಿ ಒಳಗೆ ಹಿಟ್ಟು ಮಾಡ್ಕೊಂಡ್ರೆ ಅದು ಹಿಟ್ಟು ಆಗ್ತೈತಿ. ಕೈಗೆ ಹಚ್ಚಿ ಕಟ್ಟಿದ್ರಂತೂ ಉಂಡೆ ಮಾತ್ರ ಸೂಪರಾಗಿರ್ತಾವೆ, ಚಲೋ ಆಗ್ತಾವೆ. ಮತ್ತು ಅಂಟ್ಕೊಳ್ಳಂಗಿಲ್ಲ. ಒಂದಕ್ಕೊಂದು ಉಂಡೆ ನಾವು ಡಬ್ಬಿ ಒಳಗೆ ಹಾಕಿಟ್ರೆ ಅಂಟ್ಕೊಳ್ಳಂಗಿಲ್ಲ. ಅದಕ್ಕೋಸ್ಕರ ಇದು ಕೈಗೆ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಚ್ಚಿ ಕಾಸ ನಾವು ಈ ರೀತಿ ಕಟ್ತವು. ನೀವು ಮನೆಯಲ್ಲಿ ಶೇಂಗಾಕಾಳು ಉಂಡೆ ಈ ರೀತಿ ಮಾಡ್ಕೋರಿ ಪಂಚಮಿಗಾಗಲಿ. ಮತ್ತು ನೀವು ಯಾವಾಗಾದರೂ ಬೇಕಾದರೂ ಮಾಡುವಾಗ ಈ ರೀತಿ ಟ್ರೈ ಮಾಡಿರಿ. ಆಲ್ರೆಡಿ ಒಂದು ಸ್ವಲ್ಪ ಲೇಟ್ ಆಗಿತ್ತು ನಾನು ಉಂಡೆ ಹಾಕೋವು. ನಿಮಗೂ ಯಾವಾಗಾದ್ರೂ ಮತ್ತೆ ಬೇಕಾದ್ರೆ ಮಾಡಿರಿ. ಮತ್ತು ಮುಂದಿನ ವರ್ಷ ಪಂಚಮಿಗೆ ಅದು ನೀವು ಈ ರೀತಿ ಮಾಡಿ ಕಟ್ಟೆ ಇಟ್ಕೋರಿ, ಚಲೋ ಆಗ್ತೈತಿ. ಯಾರು ಇನ್ನೂ ಉಂಡೆ ಕಟ್ಟಿಲ್ಲಲ್ಲ ಅವ್ರು ಈ ರೀತಿ ಟ್ರೈ ಮಾಡಿರಿ, ನಿಮ್ಗೆ ಸೂಪರ್ ಆಗಿರ್ತೈತಿ. ಮತ್ತು ಉಂಡಿನೂ ಚಲೋ ಆಗ್ತಾವು. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಮತ್ತು ಈಗಂತೂ ಪಂಚಮಿ ಸ್ಪೆಷಲ್ ದಿನ ಒಂಥರ ಉಂಡೆ ಕಟ್ಟೆ ವಿಡಿಯೋ ಮಾಡಿಬಿಡತ್ತನು. ನಿಮಗೆಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನನ್ನ ಎಲ್ಲ ವಿಡಿಯೋಗಳು ಪೂರ್ತಿಯಾಗಿ ಲಾಸ್ಟ್ವರೆಗೂ ಕೊನೆವರೆಗೂ ನೋಡ್ರಿ. ನೀವು ಡಿಟೇಲ್ ಎಲ್ಲ ಗೊತ್ತಾಗ್ತೈತಿ. ನನ್ನ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರಿ ಅಂದ್ರೆ ಅದೇ ರೀತಿನೇ ಬರ್ತೈತಿ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದವರೆಲ್ಲರೂ ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.